ಏನು ಮಾಡೋದು? ಹಾಂ, ಜನಗಳಿಗೆ ಒಂದು ವಿಡಿಯೋ ಮಾಡಿಬಿಟ್ಟು ಏನಾದರೂ ಮೆಸೇಜ್ ಕೊಡಬೇಕು. ಹಾಯ್ ಫ್ರೆಂಡ್ಸ್, ಇದು ಬೆಂಗಳೂರು. ಯಾವುದಕ್ಕೂ ಹುಷಾರಾಗಿರ್ರಿ, ಯಾಕಂತಂದರೆ ಯಾರು ಯಾವಾಗ ಎಲ್ಲಿ ಹೇಗೆ ಯಾಮರಿಸ್ತಾರೆ ಅಂತ ಗೊತ್ತಾಗಲ್ಲ. ಬಾಯ್. ಯಾಕೋ ಮನುಷ್ಯ ಬರ್ತಿಲ್ವಲ್ಲ. ಯಾವುದೋ ನನ್ನ ನಂಬರ್ಗೆ ಒಂದು ವಿಡಿಯೋ ಕಾಲ್ ಮಾಡೋಣ. ಓಹ್, ಯಾರೋ ಕಮೆಂಟ್ ಮಾಡಿದ್ರು ಅನಿಸುತ್ತೆ. ಏನು ಮಾಡಿದಾರೆ ಅಂತ ನೋಡೋಣ. ಬ್ರೋ, ನಿಮ್ಮನ್ನು ಯಾರಾದರೂ ಯಾಮಾರಿಸಿದಾರ? ಅಯ್ಯೋ, ಕಾಮಿಡಿ. ರಿಪ್ಲೈ ಕೊಡಬೇಕೀಗ. ನನ್ನನ್ನು ಯಾಮಾರಿಸೋನು ಈ ಪ್ರಪಂಚದಲ್ಲಿ ಹುಟ್ಟಿದಾನ? ಕ್ವಶನ್ ಮಾರ್ಕು. ಓ, ಯಾವುದೋ ವಿಡಿಯೋ ಕಾಲ್ ಬರ್ತಾಯಿದೆ. ಅಣ್ಣ ನಮಸ್ಕಾರ ಅಣ್ಣ. ಯಾರ ನೀನು? ನಾನು ನಿಮ್ಮ ಫ್ಯಾನ್ ಅಣ್ಣ. ಫ್ಯಾನ್. ಹಾಂ, ಫ್ಯಾನಾ? ನಂಗ ಅಣ್ಣ? ಎಲ್ಗಣ? ನಾನು ಎಲ್ಗಾದ್ರೂ ಹೋಗ್ತೀನಿ, ನಿಂಗೆ ಯಾಕೋ? ಓ, ಹೌದಲ್ವಾ? ನೀವೆಲ್ಗಾದ್ರೂ ಹೋದ್ರೆ ನನಗೇನು ಅಣ್ಣ. ಇಲ್ಲೆಲ್ಲಾದ್ರೂ ಬಾಡಿಗೆ ಮನೆ ಇದೆ ಅಣ್ಣ? ಬಾಡಿಗೆ ಮನೆ ಇಲ್ಲ. ಮತ್ತೆಲ್ಲಿ ಸಿಗ್ತಾಣ? ಅದೆಲ್ಲೂ ಸಿಗಲ್ಲ. ನಾವೇ ಇರೋ ಜಾಗದಲ್ಲಿ ಹೋಗಿ ಹುಡುಕ್ಬೇಕು. ಸರಿ, ಎಲ್ಲಿ ಹುಡ್ಕೋದು? ಅದೆಲ್ಲಿ ಸಿಗುತ್ತೋ ಅಲ್ಲಿ ಹುಡುಕ್ಬೇಕು. ಅದು ಇವನ್ ಕಿಂಡಲ್ಲ ಅಲ್ಲ, ಕೌಂಟ್ರು. ಯಾಕಣ್ಣ ಅಮಾಯಕನ ಮೇಲೆ ನಿಂದರ್ಪ? ಬೆಂಗಳೂರಲ್ಲಿ ಬಾಡಿಗೆ ಮನೆ ಸಿಗುತ್ತಾ ಅಂತ ಕೇಳೋದೇ ತಪ್ಪ? ಹೇಳೋಣ ತಪ್ಪ? ಹೇಳು. ಯಾಕೆ ಅಳ್ತಿದ್ಯಾ? ಅಳ್ಬೇಡ ಕಣ. ನಿನ್ನ ನೋಡಿದ್ರೆ ನನ್ನ ತಮ್ಮನ್ನೇ ನೋಡ್ದಂಗೆ ಆಗುತ್ತೋ. ಅಳ್ಬೇಡ ಕಣ. ನಿನ್ಗೇನು ಬಾಡಿಗೆ ಮನೆ ಬೇಕು ತಾನೆ? ನಾನು ಹುಡುಕೊಡ್ತೀನಿ. ಬೇಕಾದ್ರೆ ಬಾಡಿಗೆನೂ ನಾನೇ ಕಟ್ತೀನಿ. ಹೇಳು, ಯಾವ ಥರ ಮನೆ ಬೇಕು? ಅಪಾರ್ಟ್ಮೆಂಟಲ್ಲಿ ಇರ್ತೀಯಾ? 1 BHK 2 BHK? ಹೇಳು, ಯಾವ್ದು ಬೇಕು ಹೇಳು. ದೊಡ್ಡ ಅಪಾರ್ಟ್ಮೆಂಟು ಮನೆ ಎಲ್ಲ ಬೇಡಣ. ಒಂದು ಸಿಂಗಲ್ ಬೆಡ್ರೂಮು, ಒಂದೇ ಒಂದು ಬಾತ್ರೂಮು, ಒಂದೇ ಒಂದು ಕಿಚನ್ನು ಸಾಕಣ. ತಾನೆ? ಆಯ್ತು ಬಿಡು, ನಾನು ಕೊಡಿಸ್ತೀನಿ. ನಮ್ಮಂಥ ಬ್ಯಾಚುಲರ್ಸ್ಗೆ ಬೆಂಗಳೂರಲ್ಲಿ ನಿನ್ನಂಥ ದೊಡ್ಡ ಮನುಷ್ಯರು ಏನಾದರೂ ಸಿಕ್ಬಿಟ್ರೆ ನಮ್ಮಂಥವ್ರ ಜನ ಪಾವನಣ್ಣ. ಅವನ ತುಂಬ ಖುಷಿ ಆಗ್ತಾಯಿದ್ದೀರ. ಇರಲಿ ಬಿಡು, ಅದರಲ್ಲೇನು. ನಿನ್ಗೆ ಇವಾಗ ಇರೋಕ್ಕೆ ಜಾಗ ಇಲ್ಲ ಅಂತಂದರೆ ನಾನೊಂದು ಲೊಕೇಶನ್ ಶೇರ್ ಮಾಡ್ತೀನಿ, ಅಲ್ಲಿಗೆ ಬಂದ್ಬಿಡು. ಹೋಗಲಿ, ನೀನು ಇವಾಗ ಇರೋದೆಲ್ಲಿ? ಬಾಡಿಗೆ ಮನೆ. ಇದು ಬೆಂಗಳೂರು. ಯಾವುದಕ್ಕೂ ಹುಷಾರಾಗಿರ್ರಿ, ಯಾಕಂತಂದರೆ ಯಾರು ಯಾವಾಗ ಎಲ್ಲಿ ಹೇಗೆ ಯಾಮರಿಸ್ತಾರೆ ಅಂತ ಗೊತ್ತಾಗಲ್ಲ. ಬಾಯ್.